ನಾಳೆ ಬಿಜೆಪಿ ಪಕ್ಷ ಸ್ಥಾಪನೆಯಾದ ದಿನದಂದು ನೆಲಮಂಗಲ ತಾಲೂಕಿನಾದ್ಯಂತ ಎಲ್ಲ ಬೂತ್ಗಳಿಗೆ ಸಿಹಿ ಹಂಚಿ ಬಿಜೆಪಿ ಪಕ್ಷದಿಂದ ರಾಷ್ಟ್ರೀಯ ಹಬ್ಬ ಹಮ್ಮಿಕೊಂಡಿರುವ ನೆಲಮಂಗಲ ತಾಲೂಕು ಬಿಜೆಪಿ ಅಧ್ಯಕ್ಷ ಜಗದೀಶ್ ಚೌಧರಿ ಹಾಗೂ ಜಿಲ್ಲಾಧ್ಯಕ್ಷರಾದ ರಾಮಕೃಷ್ಣಪ್ಪ ಮತ್ತು ಮಾಜಿ ಶಾಸಕರಾದ ಎಂವಿ ನಾಗರಾಜ್ ಹಾಗೂ ಹೊಂಬಯ್ಯ ನೆಲಮಂಗಲ ತಾಲೂಕು ಘಟಕದ ಎಲ್ಲ ಬಿಜೆಪಿ ಮುಖಂಡರುಗಳು ಸೇರಿಕೊಂಡು ದೇಶದಾದ್ಯಂತ ಅಧಿಕೃತವಾಗಿ ಬಿಜೆಪಿ ಪಕ್ಷ ಸ್ಥಾಪನೆಯಾದ ದಿನದಂದು ತಾಲೂಕಿನಾದ್ಯಂತ ಬಿಜೆಪಿ ಪಕ್ಷದ ಹಬ್ಬವನ್ನು ಆಚರಿಸಲು ಮುಂದಾಗಿದ್ದಾರೆ. ನೆಲಮಂಗಲ ತಾಲೂಕಿನಾದ್ಯಂತ ಎಲ್ಲ ಬೂತ್ಗಳಿಗೆ ಸಿಹಿ ಹಂಚುವುದರ ಮೂಲಕ ಪಕ್ಷದ ಹೆಸರನ್ನ ಎತ್ತಿ ಹಿಡಿಯಲು ಮುಂದಾಗಿರುವ ನೆಲಮಂಗಲ ತಾಲೂಕು ಬಿಜೆಪಿ ಅಧ್ಯಕ್ಷ ಜಗದೀಶ್ ಚೌಧರಿ ನಾಳೆ ಇಡೀ ದೇಶನೇ ಕೂಡ ಭಾರತೀಯ ಜನತಾ ಪಾರ್ಟಿ ಹುಟ್ಟಿದ ದಿನನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡತಕ್ಕಂಥ ಒಂದು ಅದ್ಭುತವಾದ ದಿನ. ಅದನ್ನ ನಾವು ಕೂಡ ನೆಲಮಂಗಲ ತಾಲೂಕಲ್ಲಿ ಆಚರಣೆ ಮಾಡಬೇಕು ಅಂತೇಳಿ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ಎಲ್ಲ ಹಿರಿಯ ಮುಖಂಡರುಗಳ ಜೊತೆಗೂಡಿ ಚರ್ಚಿಸಿ ನಾವು ಪ್ರಧಾನ ಕಾರ್ಯದರ್ಶಿಗಳೆಲ್ಲ ನಾಳೆ ಪ್ರತಿ ಬೂತಲ್ಲೂ ಕೂಡ ಇರ್ತಕ್ಕಂಥ ಬಿಜೆಪಿಯ ಸಾಮಾನ್ಯ ಕಾರ್ಯಕರ್ತರಿಗೆ ಸಿಹಿ ಹಂಚೋದ್ರ ಮುಖಾಂತರ ಬೂತ್ ಮಟ್ಟದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಗಟ್ಟಿಯನ್ನು ತೋರಿಸೋಕ್ಕೋಸ್ಕರ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಇಡೀ ದೇಶನೇ ಸಂತೋಷ ಪಡ್ತಕ್ಕಂಥ ವಿಚಾರ. ಯಾವ ರೀತಿ ಒಂದು ಮನೆಯಲ್ಲಿ ಒಂದು ಮಗು ಹುಟ್ಟಿದ ದಿವಸ ಸಂಭ್ರಮ ಆಚರಣೆ ಯಾವ ರೀತಿ ಆಗುತ್ತೆ, ಆ ರೀತಿ ಇಡೀ ನಮ್ಮ ತಾಲೂಕಲ್ಲಿ ನಾಳಿಕೆ ಬಿಜೆಪಿ ಒಂದು ಹುಟ್ಟಿದ ದಿನ ಆಚರಣೆ ಮಾಡ್ತಾ ಇದೀವಿ. ಆದ ಕಾರಣ ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ನಾಳೆ ಬೂತ್ ಮಟ್ಟದಲ್ಲಿ ಇರ್ತಕ್ಕಂಥ ಬೂತ್ ಅಧ್ಯಕ್ಷ, ಇವತ್ತು ರಾಷ್ಟ್ರಾಧ್ಯಕ್ಷ ಅಂತಕ್ಕಂಥ ಘೋಷಣೆ ಬಿಜೆಪಿ ಇರೋದ್ರಿಂದ ಬೂತ್ ಅಧ್ಯಕ್ಷ ಪ್ರತಿಯೊಬ್ಬರು ಮನೆ ಮೇಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಬಾಟವನ್ನು ಆರಿಸೋದ್ರ ಮುಖಾಂತರ ಅಕ್ಕಪಕ್ಕದ ಮನೆಗಳನ್ನ ಕರೆಸಿ ಅವರೆಲ್ಲರೂ ಕೂಡ ಸಿಹಿ ಕೊಡಬೇಕು. ಭಾರತೀಯ ಜನತಾ ಪಾರ್ಟಿ ಎಷ್ಟು ಶಕ್ತಿಶಾಲಿಯಾಗಿ ದೇಶದಲ್ಲಿ ಐತಿ ಅಂತಕ್ಕಂಥ ತೋರ್ಪಡಿಸ್ಕೊಡ್ಬೇಕು. ಆದ ಕಾರಣ ಈ ನಮ್ಮ ಬೂತ್ ಅಧ್ಯಕ್ಷ ಯಾರ್ಯಾರು ಇದೀರಿ ಅವರೆಲ್ಲರೂ ಕೂಡ ಹೆಮ್ಮೆಯಿಂದ ನಾಳೆ ತಮ್ಮ ಮನೆಯಲ್ಲಿ ಮಗು ಹುಟ್ಟಿದ ದಿವಸ ಯಾವ ರೀತಿ ಸಂಭ್ರಮಾಚರಣೆ ಮಾಡ್ತೀವಿ ಆ ರೀತಿ ಭಾರತೀಯ ಜನತಾ ಪಾರ್ಟಿ ಹುಟ್ಟಿದ ದಿನನ ಬಾಟ ಆರಿಸೋದ್ರ ಮುಖಾಂತರ ಆರಿಸಿ ಎಲ್ಲರಿಗೂ ಸಿಹಿ ಹಂಚಬೇಕು ಅಂತೇಳಿ ನಮ್ಮೆಲ್ಲ ಕಾರ್ಯಕರ್ತರು ಕೂಡ ಮನವಿ ಮಾಡ್ಲಿಕ್ಕೆ ಬಯಸ್ತೀವಿ. ಪ್ರತಿ ಬೂತಲ್ಲೂ ಕೂಡ ಮಾಡ್ತಾ ಇದೀವಿ. ತಾಲೂಕಲ್ಲಿ ಒಂದೇ ಕಡೆ ಆಚರಣೆ ಮಾಡ್ಬೇಕು ಅಂತ ನಮ್ಮ ಕಚೇರಿಯಲ್ಲೂ ಬಂದು ಫೈನಲ್ ಆಗಿಲ್ಲ. ಆದ ಕಾರಣ ಎಲ್ಲಾ ಕಡೆನೂ ಕೂಡ ನಾನು ಒಂದು ಬೂತ್ ಅಧ್ಯಕ್ಷ ಮನೆ ಹತ್ರ ಹೋಗಿ ಅವ್ನು ಮಾತಾಡ್ಸೋದ್ರ ಮುಖಾಂತರ ಅಲ್ಲಿ ಆಚರಣೆ ಮಾಡಬೇಕು ಅಂತ ಕಾರ್ಯಕ್ರಮ ಮಾಡ್ಕೊಂಡಿದೀವಿ. ಇಡೀ ತಾಲೂಕಲ್ಲಿ ಇರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಎಲ್ಲರೂ ಕೂಡ ಆಚರಣೆ ಮಾಡಬೇಕು. ಅದು ಇನ್ನೂ ಸಂತೋಷ ವಿಚಾರ ಅಂತಂದ್ರೆ JDS ನವರು ಕೂಡ ನಮ್ಮ ಕೈ ಜೋಡಿಸಿರೋದ್ರಿಂದ ಎಲ್ಲ ಒಂದ್ ಕಡೆ ಬಹಳ ಶಕ್ತಿ ಬಂದಂತಾಗಿರೋದ್ರಿಂದ ಇದು ಹೊಸ ವರ್ಷದ ಆಚರಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಹುಟ್ಟಿದ ದಿನ JDS ಮತ್ತು ಬಿಜೆಪಿ ಎರಡೂ ಕೂಡ ಸೇರಿ ನಾಳೆ ಭಾರತೀಯ ಜನತಾ ಪಾರ್ಟಿ ಬಾಟ ಆರಿಸಬೇಕು ಅಂತ ಎಲ್ಲರೂ ಕೂಡ ಕೈ ಜೋಡಿಸಿ ಮನವಿ ಮಾಡ್ಲಿಕ್ಕೆ ಬಯಸ್ತೀವಿ. ಭಾರತೀಯ ಜನತಾ ಪಾರ್ಟಿ ನೆಲಮಂಗಲ ಕ್ಷೇತ್ರ ಪ್ರತಿ ವರ್ಷವೂ ನಾವು 6ನೇ ತಾರೀಕು ಬಂದ್ರೆ ಪ್ರತಿ ವರ್ಷನೂ ನಾವು ಭಾರತೀಯ ಜನತಾ ಪಾರ್ಟಿ ಹುಟ್ಟಿದ ದಿನವನ್ನ ಪ್ರತಿ ಬೂತ್ ನಲ್ಲೂ 12 ಜನನ ನಾವು ಆಯ್ಕೆ ಮಾಡಿದ್ವಿ. ಬೂತ್ ಪದಾಧಿಕಾರಿಗಳ 12 ಜನ ಮನೆಗಳ ಮೇಲೆ ಬಾವುಟ ಹಾರಿಸ್ಬೇಕು, ಸಿಹಿ ಹಂಚಬೇಕು ಅಂತ ಇದು ಪ್ರತಿ ವರ್ಷನೂ ನಾವು ಮಾಡ್ಕೊಂಡ್ ಬಂದಿದ್ದೀವಿ. ಈ ಸಾರಿ ವಿಶೇಷವಾಗಿ ನಮ್ಮ ತಾಲೂಕು ಅಧ್ಯಕ್ಷರಾದಂತಹ ಚೌಧರಿ ಅವರು ಬಹಳ ವಿಶೇಷವಾಗಿ ಇವತ್ತು ಏರ್ಪಡಿಸಿದ್ದಾರೆ. ತುಂಬಾ ಸಂತೋಷ. ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕಾರ್ಯಕರ್ತರು ಇನ್ನೂ ಹೆಚ್ಚಿನ ಹುಮ್ಮಸ್ಸಿನಲ್ಲಿ ಕೆಲಸ ಮಾಡ್ತಾರೆ. ಈ ಬಾರಿ ಚುನಾವಣೆಯಲ್ಲಿ ನಮ್ಮ ಡಾಕ್ಟರ್ ಸುಧಾಕರ್ ಸರ್ ಚುನಾವಣಾ ಕಣದಲ್ಲಿರುವುದರಿಂದ ಅವ್ರನ್ನ ಗೆಲ್ಸೋಕ್ ಸಲುವಾಗಿ ಪ್ರತಿಯೊಂದು ಮನೆಗೂ ಸಹ ಈ ಸರಿ ಸ್ವೀಟು ಮತ್ತೆ ಬಾವುಟಗಳನ್ನ ಕೊಟ್ಟು ನೀವೆಲ್ಲರೂ ನಮ್ಮ ನರೇಂದ್ರ ಮೋದಿಯವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳನ್ನ ಮನೆ ಮುಟ್ಟುವಂತ ಕೆಲಸಗಳನ್ನ ಮಾಡಿ ಈ ಸಾರಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಅತಿ ಹೆಚ್ಚು ಓಟ್ಗಳನ್ನ ಪಡೆದು ಗೆಲ್ಸ್ಕೊಳ್ಬೇಕು ಅಂತ ಕೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಒಂದು ಕಾರ್ಯಕರ್ತರ ಪಡೆ ಭಾರತೀಯ ಜನತಾ ಪಕ್ಷ ನಿಂತಿರೋದೇ ಕಾರ್ಯಕರ್ತರ ಮೇಲೆ. ಇವತ್ತು ಭಾರತೀಯ ಜನತಾ ಪಕ್ಷ ಸಂಸ್ಥಾಪನಾ ದಿನ ಏಪ್ರಿಲ್ 6ನೇ ತಾರೀಕು ಸಂಸ್ಥಾಪನಾ ದಿನ. ಆ ನಿಟ್ಟಿನಲ್ಲಿ ಹಲವಾರು ವರ್ಷಗಳಿಂದ ನಾವು ಭಾರತೀಯ ಜನತಾ ಪಕ್ಷದ ಸಂಸ್ಥಾಪನಾ ದಿನವನ್ನ ಆಚರಿಸ್ಕೊಂಡ್ಬರ್ತೀವಿ. ಅದೇ ರೀತಿ ಹಲವಾರು ಕಾರ್ಯಕ್ರಮಗಳನ್ನ ನಿರಂತರವಾಗಿ ನಾವು ಮಾಡ್ಕೊಂಡ್ ಬರ್ತಾ ಇದ್ದೇವೆ. ಜನತಾ ಪಕ್ಷ ಪ್ರತಿ ಒಂದಲ್ಲ ಒಂದು ಕಾರ್ಯಕ್ರಮ ಇದ್ದೇ ಇರ್ತದೆ. ಆ ಕಾರ್ಯಕ್ರಮ ವಿಶೇಷವಾಗಿ ನಾಳೆ ಬರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಸಂಸ್ಥಾಪನಾ ದಿನವನ್ನ ನಮ್ಮ ಜಗದೀಶ್ ಅವರು ನಾವು ಸ್ವೀಟ್ ಅನ್ನು ಹಂಚಬೇಕು. ನಾಳೆ ಎಲ್ಲ ಬೂತ್ ಅಲ್ಲಿ ನಮ್ಮ ಕಾರ್ಯಕರ್ತರ ಹುಮ್ಮಸ್ಸಿಂದ ಒಂದು ಮನೆ ಮೇಲೆ ಧ್ವಜವನ್ನು ಹಾರಿಸಬೇಕು. ಮತ್ತೆ ಧ್ವಜ ಹಾರಿಸೋ ಟೈಮಲ್ಲಿ ಇವಾಗ ಏನ್ ನಾವು ಜನತಾದಳ ಮತ್ತೆ ಭಾರತೀಯ ಜನತಾ ಪಕ್ಷ ಅಲಯನ್ಸ್ ಆಗಿದೆ, ಅಷ್ಟು ಕಾರ್ಯಕರ್ತರನ್ನ ಕರೆದು ಅವ್ರ ಸಮ್ಮುಖದಲ್ಲಿ ತಮ್ಮ ಬೂತ್ ಅಧ್ಯಕ್ಷರ ಮನೆ ಮೇಲೆ ಒಂದು ಬಾವುಟವನ್ನು ಹಾರಿಸುವಂತ ಕಾರ್ಯಕ್ರಮ ಹಲವಾರು ವರ್ಷಗಳು ನಡ್ಕೊಂಡ್ ಬರ್ತಾ ಇದೆ. ಅದೇ ರೀತಿಯಲ್ಲಿ ಈ ವರ್ಷ ಕೂಡ ಜನತಾದಳದ ಎಲ್ಲ ಗ್ರಾಮದ ಪ್ರಮುಖರನ್ನು ಕರೆದು ಅವರ ನೇತೃತ್ವದಲ್ಲಿ ಜನತಾದಳದ ಎಲ್ಲ ನಾಯಕರ ನೇತೃತ್ವದಲ್ಲಿ ಅವರ ಬೂತ್ ಅಧ್ಯಕ್ಷರ ಮನೆ ಮೇಲೆ ಬಾವುಟವನ್ನು ಹಾರಿಸಿ ಮತ್ತೆ ಬಂದಂತ ಕಾರ್ಯಕರ್ತರಿಗೆ ಸಿಹಿ ಹಂಚುವಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಅದಕ್ಕೆ ನಮ್ಮ ಜಗದೀಶ್ ಅವರು ತಾಲೂಕಿನ ಅಧ್ಯಕ್ಷರು ಹೊಸದಾಗಿ ತಾಲೂಕಿನ ಅಧ್ಯಕ್ಷರಾಗಿದ್ರಿಂದ ಅವರು ನಂದು ಸ್ವೀಟ್ ನಾನೇ 300
ಸ್ವೀಟ್ ಬಾಕ್ಸ್ ಅನ್ನು ಕೊಡ್ತೀವಿ. 276 ಬೂತ್ಗೂ ನಾನು ಸ್ವೀಟ್ ಅನ್ನ ಕೊಡಿಸಬೇಕು ಅಂತ ಹೇಳಿ ಅವರು ಖುಷಿಯಿಂದ ಸ್ವೀಟ್ ಅನ್ನ ಕೊಟ್ಟಿದ್ದಾರೆ. ಅವ್ರಿಗೆ ನಾನು ಧನ್ಯವಾದವನ್ನು ಹೇಳ್ತೇನೆ. ಅದೇ ರೀತಿ ಭಾರತೀಯ ಜನತಾ ಪಕ್ಷ ಇವತ್ತು ಗಟ್ಟಿಮುಟ್ಟಾದಂತ ಪಕ್ಷ, ಅದರೊಟ್ಟಿಗೆ ನಮಗೆ ಜನತಾದಳ ಸೇರಿದ್ರಿಂದ ತುಂಬಾ ಹಾಲೆ ಮರ ಬಂದಂಗಾಗಿದೆ. ಈ ಬರುವಂತ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ನಮ್ಮ ನೆಲಮಂಗಲದಲ್ಲಿ ಕಳೆದ ಬಾರಿ 20,000 ಮತಗಳನ್ನ ನಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಗಳಿಸಿಕೊಟ್ಟಿದ್ದು. ಈ ರೀತಿ 50,000ಕ್ಕಿಂತ ಲೀಡ್ ಅನ್ನ ಕೊಡಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ನಾವಿದ್ದೀವಿ. 50,000ಕ್ಕಿಂತ ಜಾಸ್ತಿ ಕೊಡುವಂತ ಕೆಲಸವನ್ನ ಮಾಡ್ಕೋತೀವಿ. ಕಳೆದ ಬಾರಿ 1,70,000 ಲೀಡ್ ಆಗಿತ್ತು ನಮ್ಮ ಚಿಕ್ಕಬಳ್ಳಾಪುರ ಕಾನ್ಸ್ಟಿಟ್ಯೂನ್ಸಿ. ಈ ಬಾರಿ 2 ಲಕ್ಷಗಳಿಗಿಂತ ಜಾಸ್ತಿ ಲೀಡ್ ಅನ್ನ ಕೊಡಬೇಕು ಅಂತ ಒಂದು ಉದ್ದೇಶದಿಂದ ಕೆಲಸ ಮಾಡ್ತಾ ಇದೀವಿ. ನೆಲಮಂಗಲ ಒಂದೆಲ್ಲ, ದೇವನಹಳ್ಳಿ, ದೊಡ್ಡಬಳ್ಳಾಪುರ ಮತ್ತೆ ಹೊಸಕೋಟೆಯಲ್ಲೂ ಸಹ ಇದೇ ರೀತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಎಲ್ಲ ಮನೆಯಲ್ಲೂ ಕಾರ್ಯಕರ್ತರು, ಎಷ್ಟು ಅಧ್ಯಕ್ಷರು ಕಾರ್ಯಕರ್ತರ ಮನೆ ಮುಂದೆ ಬಾವುಟವನ್ನು ಹಾರಿಸ್ತೀವಿ, ಮನೆ ಮುಂದೆ ರಂಗೋಲಿಯನ್ನ ಹಾಕ್ತಿವಿ, ಕಮಲದ ಚಿತ್ರವನ್ನು ಬಿಡಿಸ್ತೀವಿ. ಈಗ ನಮ್ಮ ತಾಲೂಕಿನಲ್ಲಿ ಆಲ್ರೆಡಿ 4,000 ಗೋಡೆ ಬರಹವನ್ನು ಬರೆಸಿದ್ದು, ಕಮಲದ ಗೋಡೆ ಬರಹವನ್ನ ಚುನಾವಣಾಧಿಕಾರಿಗಳು ಅದನ್ನು ನಿಲ್ಲಿಸಿದ್ದಾರೆ. ಮತ್ತೆ ಬಾವುಟವನ್ನು ಹಾರಿಸಬೇಕಾದ್ರೆ ಪೊಲೀಸರು ತೊಂದರೆ ಕೊಡ್ತಾರೆ ಅಂತ ನಮ್ಮ ಕಾರ್ಯಕರ್ತರು ಹೇಳಿದ್ರು. ಅದಕ್ಕೆ ನಾವು ಕೋರ್ಟ್ ಆದೇಶ ಇದೆ, ಕೋರ್ಟ್ ಆದೇಶವನ್ನು ಇಟ್ಕೊಂಡು ಚುನಾವಣಾ ಚೀಫ್ ಎಲೆಕ್ಷನ್ ಕಮಿಷನ್ಗೆ ಅರ್ಜಿ ಕೊಟ್ಟಾಗ ಯಾವುದೇ ರಾಷ್ಟ್ರೀಯ ಪಕ್ಷದ ಧ್ವಜವನ್ನ ತನ್ನ ಕಾರ್ಯಕರ್ತರ ಮನೆ ಮುಂದೆ ಹಾರಿಸ್ಕೊಳ್ಳೋದಕ್ಕೆ ಯಾವುದೇ ಅಭ್ಯಂತರ ಇಲ್ಲ, ನೀವು ಹಾರಿಸ್ಕೊಬಹುದು ಅಂತ ಅವ್ರು ನಮ್ಗೆ ಎಂಡಾರ್ಸ್ಮೆಂಟ್ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಪೊಲೀಸರು ಏನೋ ತೊಂದರೆ ಕೊಟ್ಟಿದ್ದೆ ಅದರಲ್ಲಿ ನಮಗೆ ತಿಳಿಸಿದ್ರೆ ನಾವು ಅವ್ರಿಗೆ ಆ ಕಾಪಿಯನ್ನ ಪೊಲೀಸರಿಗೆ ಕೊಡ್ತೇವೆ. ಇದಕ್ಕೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಹೇಳಿ ನಾವು ಪೊಲೀಸರು ಕೂಡ ಮನವಿ ಮಾಡಿದ್ದೇವೆ. ಅದರಿಂದ ಯಾವುದೇ ತೊಂದರೆ ಅಡಚಣೆಗಳಿದೆ ಎಲ್ಲಾ ಕಾರ್ಯಕರ್ತರ ಮನೆ ಮುಂದೆ ನಾವು ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಜೈ ಹಿಂದ್. ಅಲ್ವಾ? ನಾಳೆ ಭಾರತೀಯ ಜನತಾ ಪಕ್ಷ ಸಂಸ್ಥಾನ ದಿನ ಆದ್ರಿಂದ ಎಲ್ಲ ನಮ್ದು ಏನು 276 ಬೂತ್ಗಳಿದೆಯೋ ಎಲ್ಲಾ ಬೂತ್ ಅಧ್ಯಕ್ಷಗಳನ್ನ ಕರೆಸಿ ನಮ್ಮ ತಾಲೂಕು ಅಧ್ಯಕ್ಷರಂತ ಸನ್ಮಾನ್ಯ ಜಗದೀಶ್ ಚೌಧರಿ ಅವರು ಮತ್ತು ನಮ್ಮ ಜಿಲ್ಲೆಯ ಅಧ್ಯಕ್ಷ ಅಂತ ರಾಮಕೃಷ್ಣಪ್ಪನವರು ಮತ್ತು ನಮ್ಮ ಅಂಬಣ್ಣವರು, ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಂತ ತಾಲೂಕಿನ ಪ್ರಧಾನ ಕಾರ್ಯದರ್ಶಿಗಳಂತ ಮಣಿಯವರು, ಜಕ್ನಳ್ಳಿ ಬಾಬು ಅವರು, ಸತೀಶ್ ಅವರು, ಸತೀಶ್ ಅವರು ಮತ್ತು ನಮ್ಮ ಟೌನ್ ಅಧ್ಯಕ್ಷ ಅಂತ ಕೇಶವ ಅವರು ಮತ್ತು ಪುನೀತ್ ಅವರು ಎಲ್ಲ ಸೇರ್ಕೊಂಡು ಎಲ್ಲಾ ಮೋರ್ಚಾದ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಮಹಿಳಾ ಮೋರ್ಚಾ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಬೂತಿನ 276 ಬೂತಿನ ಎಲ್ಲ ಪ್ರಮುಖರನ್ನ ಕರೆಸಿ ಇವತ್ತು ನಮ್ಮ ಜಗದೀಶ್ ಚೌಧರಿ ಅವರು ಒಂದು ಅದ್ಭುತವಾದ ಕಾರ್ಯಕ್ರಮನ, ಭಾರತೀಯ ಜನತಾ ಪಕ್ಷದ ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ಪ್ರತಿ ಬೂತ್ಗೆ 1 ಕೆಜಿ 1.5 ಕೆಜಿ ಬೆಲೆ ತೂಕ ಇರುವಂತ ಒಂದು ಸ್ವೀಟ್ ಬಾಕ್ಸ್ ಅನ್ನ ಕೊಟ್ಟು ಸುಮಾರು 80 ಪೀಸು ಅದ್ರಲ್ಲಿ ಬರ್ತದೆ, 80ರಿಂದ 100 ಪೀಸು. ಅದು ಎಲ್ಲ JDS ಅವ್ರನ್ನ BJPನ ಸೇರಿಸ್ಕೊಂಡು ಪ್ರತಿ ಮನೆಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷನ ಬಾವುಟನ ಹಾರಿಸೋದು ಮತ್ತು ನಮ್ಮ ನರೇಂದ್ರ ಮೋದಿ ಅವರ ಏನು ಉತ್ತಮವಾದ ಸಾಧನೆಗಳನ್ನ ಮಾಡಿರುವಂತ ಒಂದು ಪಾಂಪ್ಲೆಟ್ ಅನ್ನ ಕೊಟ್ಟಿದ್ದಾರೆ, ಅದನ್ನು ಸಹ ಪ್ರತಿ ಮನೆಗೆ ಹಂಚುವಂತ ಕೆಲಸವನ್ನ ಮಾಡೋಕ್ಕೋಸ್ಕರ ಅದು ಸಹ ಕೊಟ್ಟಿದ್ದಾರೆ. ಒಟ್ಟು ಬರೀ ಇದ್ರ ಜೊತೆಗೆ 276 ಪ್ರಮುಖರಿಗೆ ಒಂದು ಬಾಕ್ಸ್ ಸ್ವೀಟ್ ಅನ್ನ ಉಚಿತವಾಗಿ ಒಟ್ಟು 300 ಬಾಕ್ಸ್ ಅನ್ನ ನಮ್ಮ ಜಗದೀಶ್ ಅವರ ಅಧ್ಯಕ್ಷ ಆದ್ಮೇಲೆ ಊಟ ಹಾಕ್ಸೋದ್ರಲ್ಲಿ ಮತ್ತು ಒಬ್ಬಟ್ಟು ಊಟ ಕೊಡಿಸೋದ್ರಲ್ಲಿ ಎಲ್ಲದರಲ್ಲೂ ಬಹಳ ಉತ್ತಮವಾದ ಕೆಲಸವನ್ನ ನಮ್ಮ ಜಗದೀಶ್ ಪ್ರಸಾದ್ ಅವರು ಮಾಡ್ತಾರೆ. ಅವ್ರಿಗೆ ಜಗದೀಶ್ ಚೌಧರಿ ಅವರು ಅವ್ರ ಜೊತೆಗೆ ನಮ್ಮ ಅಧ್ಯಕ್ಷರು ಬಹಳ ಉತ್ಸಾಹರಾಗಿ ನಮ್ಮ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ ಅವರು ಅವ್ರಿಗೆ ಪುಷ್ಟಿಯನ್ನು ನೀಡ್ತಾ ಇದಾರೆ. ನೋಡಪ್ಪ ಮಾಡ್ಬೇಕು, ಇನ್ನೂ ಮಾಡ್ಬೇಕು. ಅವ್ರು ನಮ್ಮ ಜಗದೀಶ್ ಚೌಧರಿ ಅವರು ಅದು ಏನ್ ಮಾಡ್ತಾರೆ ಗೊತ್ತಿಲ್ಲ, ದುಡ್ಡು ಹೇಳ್ತಾರೆ, ಚೆನ್ನಾಗಿ ಖರ್ಚು ಮಾಡ್ತಾವ್ರೆ. ಅದ್ರ ಜೊತೆ ನಮ್ಮ ಅಂಬಣ್ಣವ್ರು ನಾವು ಸಾಥ್ ಕೊಡ್ತಾ ಇದೀವಿ, ನಾವು ಎಲ್ಲ ಸಲ ಸಹಕಾರವನ್ನು ನೀಡ್ತಾ ಇದೀವಿ. ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ಜಗದೀಶ್ ಚೌಧರಿ ಅವರು ಉತ್ತಮವಾದ ಕೆಲಸವನ್ನ ಈ ಭಾಗದಲ್ಲಿ ನಿರ್ಮಾಣ ಮಾಡ್ತಾ ಇದಾರೆ. ನಮ್ಮ ಈ ನೆಲಮಂಗಲದಲ್ಲಿ ನಮ್ಮ ಸುಧಾಕರ್ ಸರ್ ಅನ್ನೋರಿಗೆ 100% ನಾವು ಹೆಚ್ಚಿನ JDS ಅವರು ನಾವು ಸೇರ್ಕೊಂಡಿದ್ರಿಂದ ಹೆಚ್ಚಿನ ಬಲ ಬಂದಿರೋದ್ರಿಂದ ಏನು ಬಚ್ಚೇಗೌಡರಿಗೆ 20,000 ಹೆಚ್ಚಿಗೆ ಲೀಡ್ ಕೊಟ್ಟಿರುವ ಅದಕ್ಕಿಂತ ಹೆಚ್ಚಿಗೆ ಲೀಡ್ ಅನ್ನ ನಾವು ಕೊಟ್ಟು ಸುಧಾಕರ್ ಅವರಿಗೆ ನೆಲಮಂಗಲದಿಂದ ನಾವು ಸುಮಾರು ಒಂದು 30,000 ಲೀಡ್ ಅನ್ನ ಕೊಡ್ತೀವಿ. ಮತ್ತು ಏನ್ ಕಾಂಗ್ರೆಸ್ ದಬ್ಬಾಳಿಕೆ ಮತ್ತು ಇದನ್ನ ನಾವು ಹೋಗಾಡಿಸ್ತೀವಿ. ಆದ್ರಿಂದ ಸುಧಾಕರ್ ಅವರು 100% ನಮ್ಮ ಈ ಭಾಗದಲ್ಲಿ ಗೆಲ್ತಾರೆ. ನಮ್ಮ ಜಗದೀಶ್ ಚೌಧರಿ, ನಮ್ಮ ರಾಮಕೃಷ್ಣಪ್ಪನವರು ಇಬ್ರು ಒಂದು ಒಳ್ಳೆಯ ಜೋಡಿಯಲ್ಲಿ ಕೆಲಸ ಮಾಡಿ ನಮ್ಗೆಲ್ಲ ಹುರಿದುಂಬಿಸ್ತಾ ಇದಾರೆ. ಎಲ್ಲಾ ಕಾರ್ಯಕರ್ತನ ಸಹ ಏನೇ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇದ್ರು ಅದೆಲ್ಲ ಸರಿಪಡಿಸಿ ಇವತ್ತು ನಮ್ಮ ಸಪ್ತಗಿರಿ ಇರ್ಬೋದು, ಒಂಬಣ್ಣ ಇರ್ಬೋದು, ನಾವಿರ್ಬೋದು, ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳು ಇಲ್ಲದೆ ಎಲ್ಲರನ್ನು ಒಟ್ಟಾಗಿ ಒಂದಾಗಿ ತಗೊಂಡು ಹೋಗ್ತಾ ಇವರಿಬ್ರು ಒಳ್ಳೆ ನಮ್ಮ ಅಧ್ಯಕ್ಷರು ಮತ್ತು ಇವ್ರ ಕೆಲಸವನ್ನ ಮಾಡ್ತಾ ಇದಾರೆ. ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿನ ಸ್ಥಾನಮಾನಗಳನ್ನ ಗೆಲ್ಲೋದಕ್ಕೆ ಮತ್ತು ನಮ್ಮ ನೆಲಮಂಗಲದಲ್ಲಿ ಬೇರೂರಕ್ಕೆ ಬಹಳ ಸಹಕಾರಿ ಆಗ್ತದೆ. ಅವ್ರು ಪಣತೊಟ್ಟು ಕೆಲಸವನ್ನ ಮಾಡ್ತಾ ಇದ್ದಾರೆ. ಧನ್ಯವಾದಗಳು. ಮೊದಲು ಕೊಡ್ತಾ ಇದ್ವಿ, ಈ ತರ ಇದಿರಲಿಲ್ಲ. ಇದೊಂದು ಸಿಸ್ಟಮೆಟಿಕ್ ಆಗಿ ಎಲ್ಲ ಬಾಕ್ಸ್ ಅಲ್ಲಿ ಮಾಡಿ ಅವ್ರ ದುಡ್ಡು ಲೆಕ್ಕ ಮಾಡಲ್ಲ. ನಮ್ಮ ಪಕ್ಷ ಬರಬೇಕು ಅಂತಾರೆ, ಅವ್ರಿಗೆ ನಮ್ಮ ಅಧ್ಯಕ್ಷ ಜಿಲ್ಲಾಧ್ಯಕ್ಷರು ಉಬ್ಬಿಸ್ತಾರೆ, ನೀನ್ ಮಾಡ್ಬೇಕಪ್ಪ ಇನ್ನು ಅಂತ.
ಅವ್ರಿನ್ನು ಇಲ್ಲ ನೋ ಚುನಾವಣೆ ಗಿಮಿಕ್ ಮೊದ್ಲಿನ ಮಾಡ್ಕೊಂಬತ್ತೀವಿ ಪ್ರತಿ ವರ್ಷ ನಾವು ಬೂಂದಿ ಕೊಡ್ತಾ ಇದ್ವಿ. ಈ ಬಾರಿ ಒಳ್ಳೆ ಬಾಕ್ಸ್ ಸ್ವೀಟ್ ಬಾಕ್ಸ್ ಮಾಡಿ ಎಲ್ಲಾರ್ಗು ಮತ್ತೆ ಬಿಜೆಪಿಯಿಂದ ಗಿಫ್ಟ್ ನಮ್ಮ ಹೊಸ ಅಧ್ಯಕ್ಷರು ಬಹಳ ಉತ್ತಮ ಕೆಲಸವನ್ನ ಅವ್ರಾದ್ಮೇಲೆ ಉತ್ತಮವಾದ ಕೆಲಸ ನಿರ್ವಹಣೆ ಮಾಡ್ತಾರೆ. ನಮ್ಮ ಹೋಟ್ಲ್ ಮೀಟಿಂಗ್ಗಳು ಸಹ ಅಷ್ಟೇ ಎಷ್ಟೇ ಬಿಲ್ ಆಗ್ಲಿ ಕೊಡ್ತಾರೆ. ನಮ್ಮ ಕಾರ್ಯಕರ್ತರು ಬಹಳ ಹುಮ್ಮಸ್ಸಿಂದ ಕೆಲಸವನ್ನು ಮಾಡ್ಬೇಕಂತ ಪಣ ತೊಟ್ಟಿದ್ದಾರೆ. ನಮ್ ಜಗದೀಶ್ ಅವ್ರಿಗೆ ಅಷ್ಟು ಕೊಟ್ಟಿದ್ದೆ, ನಮ್ ಜಿಲ್ಲಾಧ್ಯಕ್ಷ ಅವರು ಫುಲ್ ಖುಷಿಯಾಗಿದ್ದಾರೆ. ಅದರಿಂದ ನಮ್ಮ ಪಕ್ಷ ಹೆಚ್ಚಿಗೆ ಬರ್ತದೆ.